ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು KCET ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. KCET ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೇಳಿ ಒಂದು ಪ್ರೋಸೆಸ್ ಇರ್ತಕ್ಕಂಥದ್ದು. ಓಕೆನಾ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೋಸೆಸನ್ನು ಯಾವ ರೀತಿ ಮಾಡ್ತಾರೆ, ಪ್ರತಿಯೊಂದು ಸ್ಟೆಪ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಸೊ ಈಗ ವಿದ್ಯಾರ್ಥಿಗಳು KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿರ್ತೀರ, ಅಥವಾ SSLC ಡೀಟೇಲ್ಸ್, ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ಸ್ನೆಲ್ಲ ನೀಡಿರ್ತೀರ. ಅದರ ಜೊತೆಗೇ ಕೋಟಾಗಳನ್ನು ಕ್ಲೈಮ್ ಮಾಡಿರ್ತೀರ. ಕನ್ನಡ ಮೀಡಿಯಮ್ಮು ಮತ್ತು ರೂರಲ್ ಕೋಟಾ ಅಪ್ಲೈ ಆಗ್ತಿದ್ರೆ ರೂರಲ್ ಕೋಟಾ, ಸೊ ಈ ರೀತಿ ಮುಂತಾದ ಕೋಟಾಗಳನ್ನು ನೀವು ಕ್ಲೈಮ್ ಮಾಡಿರ್ತೀರ. ಸೊ ಕ್ಲೈಮ್ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡ್ತಕ್ಕಂತಹ ಪ್ರೋಸೆಸ್ ಇದು. ಓಕೆನಾ. ಸೊ ನೀವು ಈಗಾಗಲೇ ಅಪ್ಲಿಕೇಶನ್ ಹಾಕುವಾಗ ಚೆಕ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್, ಕ್ಯಾಸ್ಟ್ ಸರ್ಟಿಫಿಕೇಟನ್ನು ವೆರಿಫೈ ಮಾಡೋದಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಇರ್ತಕ್ಕಂತಹ RD ನಂಬರನ್ನು ನೀವು ಎಂಟರ್ ಮಾಡಿದ ನಂತರ ಅಲ್ಲಿ ವೆರಿಫೈಡ್ ಅಂತ ಹೇಳಿ ಬರುತ್ತೆ. ಸೊ ಅದ್ರ ಮುಖಾಂತರ ಅಲ್ಲಿ ವೆರಿಫೈ ಆಗಿದೆ ಅಂತ ಹೇಳಿ ಅರ್ಥ. ಓಕೆನಾ. ಸೊ ಅದೇ ರೀತಿ ಕನ್ನಡ ಮೀಡಿಯಂ ಕೋಟಾ ಮತ್ತು ರೂರಲ್ ಕೋಟಾ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟನ್ನು ನಿಮ್ಮ ಕಾಲೇಜಲ್ಲೇ SATS ID ಮುಖಾಂತರನೇ ವೆರಿಫೈ ಮಾಡಲಾಗಿರುತ್ತೆ. ಓಕೆನಾ. ಸೊ ಈ ಪ್ರೋಸೆಸ್ಸು ನಿಮ್ಮ ಕಾಲೇಜಲ್ಲಿನೇ ಕೆಲವೊಮ್ಮೆ ಕಂಪ್ಲೀಟ್ ಮಾಡಿರ್ತಾರೆ. ಮೀನ್ಸ್ ಕನ್ನಡ ಮೀಡಿಯಂ ಕೋಟಾ ಮತ್ತು ರೂರಲ್ ಕೋಟಾ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ಗಳಿಗೆ ಸಂಬಂಧಪಟ್ಟಂತೆ ವೆರಿಫೈ ಮಾಡಲಾಗಿರುತ್ತೆ. ಮತ್ತು ಇನ್ಕಮ್ ಮತ್ತು ಕಾಸ್ಟ್ ನಾನು ಆಗಲೇ ಹೇಳಿದ್ದೆ, ಅಪ್ಲಿಕೇಶನ್ ಹಾಕುವಾಗೇ ಅಲ್ಲಿ ವೆರಿಫೈಡ್ ಅಂತ ಹೇಳಿ ಡಿಸ್ಪ್ಲೇ ಆಗ್ತಿರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ. ಅದೇ ರೀತಿ ಅಗ್ರಿಕಲ್ಚರ್ ಕೋಟಾಗೆ ಸಂಬಂಧಪಟ್ಟಂತೆ ಕೆಲವು ವಿದ್ಯಾರ್ಥಿಗಳು ಕ್ಲೈಮ್ ಮಾಡಿರ್ತಾರೆ ಅಗ್ರಿಕಲ್ಚರ್ ಕೋಟಾವನ್ನು ಸಹ. ಅಗ್ರಿಕಲ್ಚರ್ ಕೋಟಾಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮಗೆ ಏಪ್ರಿಲ್ 1ನೇ ತಾರೀಕು ಲಿಂಕನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೆ. ಸೊ ಏಪ್ರಿಲ್ 1ನೇ ತಾರೀಕು ಸೊ ನಮ್ಮ KE ಕಡೆಯಿಂದ ಲಿಂಕನ್ನು ಬಿಡುಗಡೆ ಮಾಡ್ತಾರೆ. ಸೊ ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಏಪ್ರಿಲ್ 1ನೇ ತಾರೀಕಿಂದ ಮೊದಲೇ ಅಗ್ರಿಕಲ್ಚರ್ ಕೋಟಾಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ವಿದ್ಯಾರ್ಥಿಗಳು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್, ಸ್ಪೆಷಲ್ ಕ್ಯಾಟಗರಿ ಕೋಟಾ ಅಂತ ಹೇಳಿ ಬರುತ್ತೆ. ಸೊ ಸ್ಪೆಷಲ್ ಕ್ಯಾಟಗರಿ ಅಂತಂದರೆ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಅಂತಂದರೆ NCC, NSS, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಸೊ ಈ ರೀತಿ ಸ್ಪೆಷಲ್ ಕ್ಯಾಟಗರಿವನ್ನು ನೀವು ಏನಾದರೂ ಕ್ಲೈಮ್ ಮಾಡಿದರೆ ಸೊ ನೀವು ಬ್ಯಾಂಗ್ಳೂರಲ್ಲಿರ್ತಕ್ಕಂತಹ KE ಆಫೀಸ್ಗೆ ಹೋಗಿ ವೆರಿಫೈ ಮಾಡಿಸ್ಬೇಕಾಗಿರುತ್ತೆ. ಆದರೆ ಇವಾಗಲ್ಲ, ನಮ್ಮ KE ಕಡೆಯಿಂದ ಮುಂದಿನ ದಿನದಲ್ಲಿ ಡೇಟನ್ನು ಅನೌನ್ಸ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಆವಾಗ ಸೊ ನೀವು ಅಲ್ಲಿ ಹೋಗಿ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡಿಸ್ಬೇಕಾಗಿರುತ್ತೆ. ಈ ರೀತಿ ಇರುತ್ತೆ ಪ್ರೋಸೆಸ್ಸು. ಬಟ್ ಇನ್ನೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನಮ್ಮ KE ಕಡೆಯಿಂದ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಸೊ ಅಫಿಷಿಯಲ್ ಆಗಿ ನಮ್ಮ KE ಕಡೆಯಿಂದ ಅನೌನ್ಸ್ ಮಾಡಿದಾಗ ನಾನು ಆದಷ್ಟು ಬೇಗ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.